ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಒಂದು ಚಟ್ನಿ ಮಾಡಿ ತೋರಿಸೋಣ ಅಂತ ಬನ್ನಿ ಫ್ರೆಂಡ್ಸ್. ಹೇಳ್ಕೊಡಿ ಯಾವ ಥರ ಮಾಡೋಣ ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ನಾನು ಈ ಕಾಯಿಯನ್ನು ಕಾಯಿ ತುರಿ ತೊಗೋಬೋದು ಅಲ್ವಾ, ಕಾಯಿನ ಈ ಥರ ಕಟ್ ಮಾಡ್ಕೋಬೋದು. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಚಿಕ್ಕದಾಗಿ ಮಾಡಿ, ಇಲ್ಲ ಬ್ಲೇಡ್ ತೊಂದರೆ ಆಗುತ್ತೆ. ಮಿಕ್ಸಿ ಬ್ಲೇಡು ಈ ಮುರಿದು ಅಂದರೆ ಕಟ್ಟಾದರೂ ಆಗ್ಬೋದು. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ಹಾಗೇ ನೋಡಿ, ನಾನು ಅರ್ಧ ಒಳೆಕಾಯಿ ತಗೊಂಡಿದ್ದೀನಿ. ಹಾಗೇ ನೋಡಿ ಫ್ರೆಂಡ್ಸ್, ಒಂದಿಷ್ಟು ಜೀರಿಗೆ ಹಾಕ್ತೀನಿ ನಾನು. 1 ಸ್ಪೂನ್ ಜೀರಿಗೆ, ಸ್ಮಾಲ್ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ. ಹಾಗೇ ನೋಡಿ, ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇಷ್ಟು ಈರುಳ್ಳಿ ನೋಡಿ ಫ್ರೆಂಡ್ಸ್. ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಜಾಸ್ತಿ ಬೇಡ, ಅರ್ಧ ಸಾಕು ನೋಡಿ. ಹಾಗೆಯೇ ಇಷ್ಟು ಅರ್ಧ ಟೊಮೆಟೊ. ಹಾಗೆಯೇ ಇಷ್ಟು 1 ಇಂಚ್ ಶುಂಠಿ. ಇದನ್ನು ಚೂರು ಮಾಡಿ ಹಾಕಿ, ಇಲ್ಲ ಜಜ್ಜಿಬಿಟ್ಟು ಹಾಕಿ. ಟೊಮೆಟೊನೂ ಕಟ್ ಮಾಡಿ ಹಾಕಿದ್ದೀನಿ, ಈರುಳ್ಳಿನೂ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ, ಇಷ್ಟು ಶುಂಠಿ ನೋಡಿ ಫ್ರೆಂಡ್ಸ್. ಇಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಮಿಕ್ಸಿಯಲ್ಲಿ ಹಾಕ್ತೀನಿ, ಎಲ್ಲ ಮಿಕ್ಸಿಯಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ ಇದೆ, ಟೊಮೆಟೊ ಇದೆ, ಕೊತ್ತಂಬರಿ ಸೊಪ್ಪಿದೆ, ಜೀರಿಗೆ ಇದೆ, ಶುಂಠಿ ಇದೆ ನೋಡಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ, ರುಚಿಗೆ ತಕ್ಕಷ್ಟು ಹಾಕಿ. ಹಾಗೆಯೇ ಇಷ್ಟು ಬೆಳ್ಳುಳ್ಳಿ ಬೇಕು. ಇದನ್ನು ನಾನು ಈಗ ತುಪ್ಪದಲ್ಲಿ ಹುರಿತೀನಿ. ಹಾಗೆಯೇ ಮೆಣಸನ್ನು ಕೂಡ ಒಂದು 20 ಮೆಣಸನ್ನು, ಬ್ಯಾಡಗಿ ಮೆಣಸನ್ನು ತುಪ್ಪದಲ್ಲಿ ಹುರಿತೀನಿ ನೋಡಿ ಫ್ರೆಂಡ್ಸ್. ನಾನು ಬೆಳ್ಳುಳ್ಳಿನ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಸ್ವಲ್ಪ ಖಾರ ಚೆನ್ನಾಗಿ ಆಗಬೇಕು ಫ್ರೆಂಡ್ಸ್. ಖಾರ ಆಗಬೇಕು. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೀರು ದೋಸೆ ಮತ್ತು ಚಟ್ನಿ ಅಂದರೆ ತುಂಬ ನನ್ನ ಕೊಲೀಗ್ ರೆಸಿಪಿ ಇದು. ಅವ್ರು ಯಾವಾಗಲೂ ನೀರು ದೋಸೆ ಮತ್ತು ಈ ಥರ ಚಟ್ನಿ ಮಾಡ್ಕೊಂಬರ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಿದ್ರು ಫ್ರೆಂಡ್ಸ್. ಆಮೇಲೆ ತುಂಬ ಖಾರ ಆದರೆ ಈ ದೋಸೆ ಜೊತೆ ಸ್ವಲ್ಪ ಚಟ್ನಿ ಜೊತೆ ತುಪ್ಪ ಹಾಕಿಬಿಟ್ಟು ತಿಂತಾಯಿದ್ವಿ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಇಷ್ಟು ಬೇಕು. ಯಾಕಂದರೆ ಆ ಚಟ್ನಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅದರಿಂದನೇ ತುಂಬ ಟೇಸ್ಟ್ ಬರೋದು. ಆಮೇಲೆ ಇದಕ್ಕೆ ಒಂದು ರೆಮಿಡಿ ಇದೆ ಫ್ರೆಂಡ್ಸ್. ಹೊಟ್ಟೆ ನೋವು ಬಂದರೆ ನನ್ನ ತಾತ ಏನು ಮಾಡ್ತಾಯಿದ್ರು, ಹೊಟ್ಟೆ ನೋವು ಬಂದರೆ ಮಧ್ಯಾಹ್ನ ಹೊತ್ತು ನಮ್ಮ ಅಜ್ಜಿ ಬೆಳ್ಳುಳ್ಳಿ ಸಿಪ್ಪೆ ಗಿಪ್ಪೆ ತೆಗೆದು ಫುಲ್ ಇದನ್ನು ಜಜ್ಜೋದಿಲ್ಲ, ಸಿಪ್ಪೆ ತೆಗೆದುಬಿಟ್ಟು ತುಪ್ಪದಲ್ಲಿ ಹುರಿದು ಕೊಟ್ಬಿಡ್ತಾಯಿದ್ರು. ಅದರಿಂದ ಅವ್ರು ಏನು ಮಾಡ್ತಿದ್ರು, ಅನ್ನದಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿಂತಿದ್ರು. ಅದರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಮತ್ತು ಗ್ಯಾಸ್ಟ್ರಿಕ್ ಇದ್ರೂ ಕಡಿಮೆ ಆಗುತ್ತೆ. ಸೊ ಹಾಗಾಗಿಬಿಟ್ಟು ನೋಡಿ, ಇಷ್ಟು ಬೆಳ್ಳುಳ್ಳಿ ಬೇಕು. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ನೋಡಿ, ತುಂಬ ಖಾರ ಬೇಡ ಅನ್ನಿಸ್ತು ನನಗೆ. ಒಂದು 15 ಮೆಣಸು ಹಾಕ್ಕೊಳ್ತೀನಿ, ಬ್ಯಾಡಗಿ ಮೆಣಸು ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆದರೆ ಒಂದು ಕೈ ಜಾಸ್ತಿ ಖಾರ ಇರಬೇಕು, ಆವಾಗಲೇ ಚೆನ್ನಾಗಾಗೋದು ಈ ಚಟ್ನಿ ನೋಡಿ ಫ್ರೆಂಡ್ಸ್. ಈಗ ಆಯಿಲ್ ಸ್ವಲ್ಪ ಹಾಕಿಬಿಟ್ಟು, ಇನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಮೆಣಸು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಅದೇ ಪ್ಯಾನಲ್ಲಿ ಇಟ್ಟಿದ್ದೀನಿ ನಾನು. ಅದರಲ್ಲಿ ಒಂದು ಸ್ವಲ್ಪ ತುಪ್ಪ ಇತ್ತು, ಇನ್ನು ಆಗಬೇಕಿತ್ತು ಸ್ವಲ್ಪ. ಸಾಕಿದ್ದು ಒಂದು 2 ನಿಮಿಷ ಹಾಕಿ ಬಿಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಚಟ್ನಿಯನ್ನು ರುಬ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ. ನೀರು ದೋಸೆ ರೆಡಿ ಆಗ್ತಾ ಇದೆ. ಇವತ್ತು ಒಂದು ಟಿಪ್ಸ್ ನಿಮಗೆ. ನೀರು ದೋಸೆನ ಹೀಗೆ ಮೇಲಿಂದ ಹರಡಬೇಕು ಫ್ರೆಂಡ್ಸ್. ಇದು ನಾವು ಸಾರಿಸಬಾರ್ದು ದೋಸೆನ ನೋಡಿ. ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಇದು ನೋಡಿ. ನಾನು ಹಾಕೋದು ತೋರಿಸ್ತೀನಿ. ಕೆಲವರು ನೀರು ದೋಸೆ ಮಾಡೋದು ತುಂಬ ಕಷ್ಟ ಅಂತಾರೆ ಲೇಡೀಸು. ಕಷ್ಟ ಏನಿಲ್ಲ, ತುಂಬ ಈಸಿ ನೋಡಿ. ಈ ಥರ ಹಿಟ್ಟು ಮಾಡ್ಕೊಳ್ತೀವ, ಇನ್ನೂ ಸ್ವಲ್ಪ ತೆಳ್ಳಗಾದರೂ ಓಕೆ ನೋಡಿ. ಹಿಟ್ಟು ಮಾಡಿ ಈ ಥರ ಮೇಲಿಂದ ಹಾಕಬೇಕು ಫ್ರೆಂಡ್ಸ್. ಈಗ ನಾನು ಇದನ್ನು ಒಂದು ಕೈಲಿ ಕ್ಯಾಮರಾ ಇದೆ, ಅದಕ್ಕೆ ಬೇಗ ಆಗ್ತಿಲ್ಲ.
ಈ ಥರ ಮಾಡಿಕೊಂಡ್ರೆ ಆಯಿತು. ಹಾಕಿ ಮತ್ತು ಇನ್ನೊಂದು ಇದಂದರೆ ಇದನ್ನು ಮುಚ್ಚಬೇಕು ಫ್ರೆಂಡ್ಸ್. ಕೆಲವರು ಮುಚ್ಚಲ್ಲ, ಅದಕ್ಕೆ ಅದು ವೈಟ್ ಬರುತ್ತೆ. ಮುಚ್ಚಿದರೆ ವೈಟ್ ಬರಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಚಟ್ನಿನೂ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ತೆಳ್ಳಗೆ ದೋಸೆ ಮಾಡಿದ್ದೀನಿ ನೋಡಿ. ಚಟ್ನಿನೂ ತುಂಬ ರುಚಿಯಾಗಿದೆ. ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟಿಂಗ್ ಟೈಮ್. ಸ್ವಲ್ಪ ಮೇಲಿನ ತುಪ್ಪನೂ ಹಾಕಿದ್ದೀನಿ, ಖಾರ ಇರುತ್ತಲ್ಲ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.